Good evening, everyone. Today we are in the 22nd session of Quantitative Technique 1 prescribed for BCom 3rd semester, which is affiliated to Vijayanagara Sri Krishna Devaraya University, Ballari. Okay, before going to that, we should know what are the topics which were covered in earlier sessions. ಅಂದರೆ ಎಂದಿನ ಸೆಷನ್ಗಳಲ್ಲಿ ನಾವು ಯಾವ್ಯಾವ ಟಾಪಿಕ್ಗಳನ್ನು ನಾವು ಕವರ್ ಮಾಡಿದ್ದೀವಿ. ಅದರಲ್ಲಿ 2 ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ ನೋಡಿದ್ದೀವಿ, ಅಂಡ್ ದಟ್ ಸ್ಕ್ವೇರ್ಸ್ನ ನೋಡಿದ್ದೀವಿ, ಪೈ ಡಯಾಗ್ರಾಮ್ ಅಂದರೆ ಏನಂತ ನೋಡಿದ್ದೀವಿ, ಅಗೇನ್ ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ ಮತ್ತು ಸ್ಕ್ವೇರ್ಸಿಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ, ಪೈ ಡಯಾಗ್ರಾಮಿಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ, ಅಗೇನ್ ರೆಕ್ಟ್ಯಾಂಗ್ಯುಲರ್ಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಇಲ್ಲಿ 2 ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ಸ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ನ ನಾವು ನೋಡಿದ್ದೀವಿ. ಸ್ಕ್ವೇರ್ಸ್ ಅಂದರೆ ಏನಂತ ನೋಡಿದ್ದೀವಿ, ಪೈ ಡಯಾಗ್ರಾಮ್, ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ ವಿತ್ ಒನ್ ಪ್ರಾಬ್ಲಮ್, ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಪ್ರಾಬ್ಲಮ್ನಿಂದ ನಾವೇನು ಮಾಡಿದ್ದೀವಿ ಅದನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. Again, learning objectives of this particular chapter. After studying this unit, the students able to know how to present data graphically using histogram, frequency polygon, frequency curve and pie chart, and working out cumulative frequency. And after completion of this particular unit, the students able to know how to present data graphically using different techniques like histogram, frequency polygon, frequency curve, pie chart and working out cumulative frequencies. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಕಂಪ್ಲೀಷನ್ ನಂತರ ಅಂದರೆ ಅಬ್ಜೆಕ್ಟಿವ್ ಏನಿದೆ ಅಂದರೆ ದ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಪ್ರೆಸೆಂಟ್ ಆರ್ ಟು ನೋ ಹೌ ಟು ಪ್ರೆಸೆಂಟ್ ದಿ ಡಾಟಾ ಗ್ರಾಫಿಕಲಿ ಯೂಸಿಂಗ್ ಡಿಫ್ರೆಂಟ್ ಟೆಕ್ನಿಕ್ಸ್ ಲೈಕ್ histogram, frequency polygon, frequency curve, pie chart and how to work out with the cumulative frequency. ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಈ ರೀತಿ ಲರ್ನಿಂಗ್ ಔಟ್ಕಮ್ಸ್, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ and interpret within the context they are written in diagrams and to present the data graphically using histogram, frequency polygon and curve and pie chart. ಅಂದರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ನ ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ನಾವು ಏನನ್ನು ಕಲಿಬೋದು. ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ವಿತ್ ಇನ್ ದಿ ಕಾಂಟೆಕ್ಸ್ಟ್ ದೇ ಆರ್ ರಿಟನ್ ಇನ್ ದಿ ಡಯಾಗ್ರಾಮ್ಸ್. ಅಂದರೆ ಡಯಾಗ್ರಾಮ್ನಲ್ಲಿರುವಂಥ ಒಂದು ಡಾಟಾನ ಯಾವ ರೀತಿ ನಾವು ಅನಲೈಸ್ ಮಾಡಬೇಕು, ಇಂಟರ್ಪ್ರಿಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ನಾವು ಕಲಿಬೋದು. ಅದರ ಜೊತೆಯಲ್ಲಿ ಟು ಪ್ರೆಸೆಂಟ್ ಡೇಟಾ ಗ್ರಾಫಿಕಲಿ ಯೂಸಿಂಗ್ ಡಿಫ್ರೆಂಟ್ ಮೆಥಡ್ಸ್ನ ನಾವು ಬಳಕೆ ಮಾಡಿ ಏನು ಮಾಡ್ಬೋದ್ರಿ ಇದನ್ನು ಡಾಟಾನ ಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಅಂದಾಗ ಹಿಸ್ಟೋಗ್ರಾಮ್ನ ಯಾವ ರೀತಿ ನಾವು ಡ್ರಾ ಮಾಡ್ತೀವಿ, ಫ್ರೀಕ್ವೆನ್ಸಿ ಪಾಲಿಗಾನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಫ್ರೀಕ್ವೆನ್ಸಿ ಕರ್ವ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಪೈ ಚಾರ್ಟ್ ಮುಖಾಂತರ ಯಾವ ರೀತಿ ನಾವು ಡಾಟಾನ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೆಷನ್ 22 ದಿಸ್ ಕನ್ಸಿಸ್ಟ್ ಆಫ್ two dimensional bar diagram, squares, under that squares, pie diagram and rectangular pie diagram and problems. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ನಾವು ಸ್ಕ್ವೇರ್ಸ್ ಅಂದರೆ ಏನಂತ ನೋಡ್ತೀವಿ, ಪೈ ಡಯಾಗ್ರಾಮ್ ಅಂದರೆ ಏನಂತ ನೋಡ್ತೀವಿ ಮತ್ತು ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ ಮತ್ತು ಅದರಲ್ಲಿರುವಂಥ ಒಂದು ಪ್ರಾಬ್ಲಮ್ಸ್ನು ಸಹಿತ ನಾವು ಈ ಒಂದು ಪರ್ಟಿಕ್ಯುಲರ್ ಸೆಷನ್ನಲ್ಲಿ ಸಾಲ್ವ್ ಮಾಡ್ತೀವಿ. ಈ 2 dimensional ಬಾರ್ ಡಯಾಗ್ರಾಮ್ಸ್ ಅಂಡರ್ ದಟ್ ಸ್ಕ್ವೇರ್ಸ್. ದ ಮೆಥಡ್ ಆಫ್ ಡ್ರಾಯಿಂಗ್ ಎ ಸ್ಕ್ವೇರ್ diagram is very simple. One has to take the square root of the values of various items that are to be shown in diagrams and then select a suitable scales to draw the squares. ಇಲ್ಲಿ ನಾವು ಸ್ಕ್ವೇರ್ಸ್ ಅಂದಾಗ ಏನಿರುತ್ತೆ, ಇಟ್ ಈಸ್ ಎ ಮೆಥಡ್ ಆಫ್ ಡ್ರಾಯಿಂಗ್ ಎ 2 dimensional bar diagram. It is very simple and one has to take the square root of the values of various items that are to be shown in the diagram. ಡಯಾಗ್ರಾಮಲ್ಲಿ ಅಂದರೆ ನಾವು ಸ್ಕ್ವೇರ್ಸ್ನ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ ಮತ್ತು ಒಂದು ಸೂಟಬಲ್ ಒಂದು ಸ್ಕೇಲ್ನಿಂದ ನಾವೇನು ಮಾಡ್ತೀವಿ ರೀ ಡ್ರಾ ಮಾಡಿರ್ತೀವಿ, ಅದನ್ನು ನಾವು ಸ್ಕ್ವೇರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲಿ ಕ್ವಶನ್ 1, ಕನ್ಸ್ಟ್ರಕ್ಟ್ ಎ ಸೂಟಬಲ್ ಬಾರ್ ಡಯಾಗ್ರಾಮ್ ಫ್ರಮ್ ದಿ ಗಿವೆನ್ ಆರ್ ಫ್ರಮ್ ದಿ ಬಿಲೋ ಫಾಲೋಯಿಂಗ್ ಇನ್ಫಾರ್ಮೇಷನ್. ಒನ್ ಈಸ್ ಇಯರ್ ಆ್ಯಂಡ್ ಸೆಕೆಂಡ್ ಕಾಲಮ್ ಈಸ್ ಎಕ್ಸ್ಪೋರ್ಟ್. ಒಂದು ಇಯರ್ ಕಾಲಮ್ ಕೊಟ್ಟಿದ್ದಾನೆ, ಅದರ ಜೊತೆಯಲ್ಲಿ ಎಕ್ಸ್ಪೋರ್ಟ್. ಇಯರ್ 1 100 ಇದೆ ರೀ, ಇಯರ್ 2 150, ಇಯರ್ 3 300, ಇಯರ್ 4 450, ಇಯರ್ 5 500, ಇಯರ್ 6 575, ಇಯರ್ 7 600. ಈ ರೀತಿ ನಾವೇನು ರೀ ಒಂದು ಡಾಟಾನ ಪ್ರೊವೈಡ್ ಮಾಡಿದ್ದಾನೆ. ಇದನ್ನು ಯೂಸ್ ಮಾಡಿ ನಾವೇನು ಮಾಡಿರ್ತೀವಿ, ಸ್ಕ್ವೇರ್ನ ನಾವು ಫಾರ್ಮುಲೇಟ್ ಮಾಡ್ತೀವಿ. ಸ್ಕ್ವೇರ್ಸ್ ಆನ್ ಪ್ರಾಫಿಟ್ ಅಂತ ಹೇಳ್ತೀವಿ. ಇಲ್ಲಿ
0 ಓ ವೈ ಆ್ಯಕ್ಸಿಸ್ ಇದೆ, ಓ ಎಕ್ಸ್ ಆ್ಯಕ್ಸಿಸ್ ಇದೆ. ಇದರ ಮೇಲೆ ನಾವೇನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ 1 2 3 4 5 6 7 ಇಯರ್ಸ್ ಡಾಟಾನ ನಾವೇನು ಮಾಡಿದ್ದೀವಿ ಈ ಒಂದು ಪರ್ಟಿಕ್ಯುಲರ್ ಸ್ಕ್ವೇರ್ಸ್ನ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಒಂದು ಇಯರ್ಸ್ ಇದೆ, ಒಂದು ಕಡೆ ಪ್ರಾಫಿಟ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಆ ಪ್ರಾಫಿಟ್ನ ಮುಖಾಂತರ ಸ್ಕ್ವೇರ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ಸ್ಕ್ವೇರ್ಸ್ನಿಂದ ಆ ಒಂದು ಡಾಟಾನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ರಿಲೇಟಿಂಗ್ ಟು ಸ್ಕ್ವೇರ್ಸ್. ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್. It is a two-dimensional bar diagram because the length and width of the bar is considered for the purpose of representing data. A comparative study can be best conducted by means of rectangles side by side. ಅಂದರೆ this is the method of two-dimensional diagram. ಅಂದರೆ two-dimensional diagramನಲ್ಲಿ ಒಂದು ಮೆಥಡ್ ಅಂತ ಟ್ರೀಟ್ ಮಾಡ್ತೀವಿ. Because the length and width of the bar is considered for the purpose of representing the data. ಇಲ್ಲಿ ಲೆಂತ್ ಮತ್ತು ವಿಡ್ತ್ನು ಸಹಿತ ನಾವೇನು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ ಫಾರ್ ದಿ ಪರ್ಪಸ್ ಆಫ್ ರೆಪ್ರೆಸೆಂಟಿಂಗ್ ದಿ ಡಾಟಾ. ಕೊಟ್ಟಿರುವಂಥ ಒಂದು ಡಾಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ನಲ್ಲಿ ಆ ಒಂದು ಲೆಂತ್ನ ಬಾರ್ ಲೆಂತ್ನ ಮತ್ತು ವಿಡ್ತ್ನ ಕನ್ಸಿಡರ್ ಮಾಡಿರ್ತೀವಿ. ಈ ರೀತಿ ಕಂಪ್ಯಾರಿಟಿವ್ ಸ್ಟಡಿ ಕ್ಯಾನ್ ಬಿ ಬೆಸ್ಟ್ ಕಂಡಕ್ಟೆಡ್ ಬೈ ಮೀನ್ಸ್ ಆಫ್ ರೆಕ್ಟ್ಯಾಂಗಲ್ಸ್ ಸೈಡ್ ಬೈ ಸೈಡ್. ಅಂದರೆ ಇಲ್ಲಿ ನಾವು ರೆಕ್ಟ್ಯಾಂಗಲ್ಸ್ನ ಸೈಡ್ ಬೈ ಸೈಡ್ ನಾವು ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ನಾವು ಕಂಪ್ಯಾರಿಟಿವ್ ಸ್ಟಡಿನ ನಾವು ಮಾಡ್ಬೋದು. ಅರ್ಲಿಯರ್ ಎಕ್ಸಾಂಪಲ್ಸ್ನಲ್ಲಿ ನೋಡಿದ್ವಿ ಫ್ಯಾಮ್ಲಿ ಎ ಫ್ಯಾಮ್ಲಿ ಬಿ ಅಂತೇಳಿ. ಅಂದರೆ ಎರಡು ಫ್ಯಾಮ್ಲೀಸ್ನ ನಾವು ಎಕ್ಸ್ಪೆಂಡಿಚರ್ನ ನಾವೇನು ಮಾಡಿರ್ತೀವಿ ನಾವು ಕಂಪ್ಯಾರಿಸನ್ ಮಾಡ್ಬೋದು ವಿತ್ ದಿ ಹೆಲ್ಪ್ ಆಫ್ ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್. ದ ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ which are useful for comparative study of rectangles which are constructed side by side ಇರುವಂಥ ಒಂದು ಒಂದು ರೆಕ್ಟ್ಯಾಂಗ್ಸ್ನ ಮುಖಾಂತರ ನಾವೇನು ಮಾಡ್ಬೋದು ಅದನ್ನು ನಾವು ಕಂಪ್ಯಾರಿಸನ್ ಮಾಡ್ಬೋದು. ಆ್ಯಂಡ್ ದಿ ಕ್ವೆಶನ್ 2, ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ವೇರಿಯಸ್ ಹೆಡ್ಸ್ ಆಫ್ 2 schools in an year given below. Draw a suitable bar diagram. ಒಂದು ಎಕ್ಸ್ಪೆಂಡಿಚರ್ ಹೆಡ್ ಇದೆ ರೀ, ಅಗೇನ್ ಅಮೌಂಟ್ ಇನ್ ಲ್ಯಾಕ್ಸ್ ಇದೆ. ಫ್ಯಾಮ್ಲಿ 1 ಫ್ಯಾಮ್ಲಿ 2 ಹೌಸಿಂಗ್ 100 ಇದೆ ರೀ ಫಾರ್ ಫ್ಯಾಮ್ಲಿ 1. ಫ್ಯಾಮ್ಲಿ 2 125 ಇದೆ. ಇದೇ ರೀತಿ ಫಾರ್ ಕ್ಲಾದಿಂಗ್ 75 ಫಾರ್ ಫ್ಯಾಮ್ಲಿ 1, ಫಾರ್ ಫ್ಯಾಮ್ಲಿ 2 75, ರೆಂಟ್ 125, 200, ಫುಡ್ 100, 200. ಈ ರೀತಿ ನಾವೇನು ಮಾಡಿರ್ತೀವಿ ಎಕ್ಸ್ಪೆಂಡಿಚರ್ನ ಪ್ರೊವೈಡ್ ಮಾಡಿದ್ದಾನೆ. ಒಂದು ಎಕ್ಸ್ಪೆಂಡಿಚರ್ ಹೆಡ್ ಇದೆ, ಅಮೌಂಟ್ ಇನ್ ಲ್ಯಾಕ್ಸ್ನಲ್ಲಿ 2 ಕಾಲಮ್ಸ್ ಫ್ಯಾಮ್ಲಿ 1 ಫ್ಯಾಮ್ಲಿ 2ನಿಂದ ಇಲ್ಲಿ 100 125, ಕ್ಲಾದಿಂಗ್ 75 75, ರೆಂಟ್ 125, 200, ಫುಡ್ 100, 200. ಈ ರೀತಿ ನಮಗೆ ಡಾಟಾನ ಪ್ರೊವೈಡ್ ಮಾಡಿದ್ದಾನೆ. ಇದನ್ನು ನಾವೇನು ಮಾಡಬೇಕಾಗಿರುತ್ತೆ, ದ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಈಸ್ ಪ್ರೆಸೆಂಟೆಡ್ ಇನ್ ಫಿಗರ್ 1. ಈ ಒಂದು ಫಿಗರ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ವಿ ಶುಡ್ ಕಾಂಪ್ಯೂಟ್ ದಿ ಕ್ಯುಮುಲೇಟಿವ್ ಫಾರ್ ಈಚ್ ಫ್ಯಾಮ್ಲಿ. ಪ್ರತಿಯೊಂದು ಫ್ಯಾಮ್ಲಿಗೂ ನಾವೇನು ಮಾಡಬೇಕು, ಒಂದು ಕ್ಯುಮುಲೇಟಿವ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು, ಕ್ಯುಮುಲೇಟಿವ್ ಎಕ್ಸ್ಪೆಂಡಿಚರ್ನ. ಅಂದರೆ ಒಂದು ಫ್ಯಾಮ್ಲಿಗೆ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಗಿರುತ್ತೆ ಕ್ಯುಮುಲೇಟಿವ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೌಸಿಂಗ್ ಫ್ಯಾಮ್ಲಿ 1 100 is the expenditure, the cumulative value is also 100. Clothing 75 plus 100 175 is the cumulative value. For rent 125 plus cumulative 175, total 300. For food 100 plus 300 400. Similarly family 2 125 is for housing, cumulative is 125. Again for clothing 75 plus 125, cumulative value 200. Again rent 200 plus 200 400 is the cumulative value. For food 200 plus 400 600 is the cumulative value. ಅಂದರೆ ನಾವು ಫಸ್ಟ್ ಏನು ಮಾಡಬೇಕಾಗಿರುತ್ತೆ, ಇಲ್ಲಿ ಕ್ಯುಮುಲೇಟಿವ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಲ್ಲಿ ಒಂದು ನಾವೇನರ ಒಂದು ಟೇಬಲ್ನ ಡ್ರಾ ಮಾಡ್ತೀವಿ ವಿತ್ 5 ಕಾಲಮ್ಸ್. ಒಂದು ಎಕ್ಸ್ಪೆಂಡಿಚರ್ ಹೆಡ್ ಫ್ಯಾಮ್ಲಿ 3 ಕಾಲಮ್ಸ್ ಮೇಜರ್ ಅಂತ ಟ್ರೀಟ್ ಮಾಡ್ತೀವಿ. ಎಕ್ಸ್ಪೆಂಡಿಚರ್ ಹೆಡ್ ಫ್ಯಾಮ್ಲಿ 1 ಫ್ಯಾಮ್ಲಿ 2. ಫ್ಯಾಮ್ಲಿ 1ನಲ್ಲಿ ಅಮೌಂಟ್ ಒಂದು ಕಾಲಮ್ ಅಥವಾ ರುಪೀಸ್ ಒಂದು ಕಾಲಮ್ ತೊಗೊತೀವಿ, ಕ್ಯುಮುಲೇಟಿವ್ ಅಮೌಂಟ್ ಒಂದು ಕಾಲಮ್ ತೊಗೊಂಡಿರ್ತೀವಿ. ಅದೇ ರೀತಿ ಫ್ಯಾಮ್ಲಿ 2ನಲ್ಲಿ ರುಪೀಸ್ ಒಂದು ಕಾಲಮ್, ಕ್ಯುಮುಲೇಟಿವ್ನ ಇನ್ನೊಂದು ಕಾಲಮ್ ತೊಗೊತೀವಿ. ಅದನ್ನು ಏನು ಮಾಡಿರ್ತೀವಿ, ಕ್ಯುಮುಲೇಟಿವ್ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾ ಬಂದಿರ್ತೀವಿ. ಈ ರೀತಿ ನಾವೇನ್ರಿ ಕ್ಯುಮುಲೇಟಿವ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನ್ರಿ ಫ್ಯಾಮ್ಲಿ 1 ಫ್ಯಾಮ್ಲಿ 1 ರುಪೀಸ್ ಫ್ಯಾಮ್ಲಿ 1 ಕ್ಯುಮುಲೇಟಿವ್, ಫ್ಯಾಮ್ಲಿ 2 ರುಪೀಸ್ ಫ್ಯಾಮ್ಲಿ 2 ಕ್ಯುಮುಲೇಟಿವ್. ಈ ರೀತಿ ನಾವೇನು ಮಾಡಿದ್ದೀವಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ನೋಡ್ರಿ ಹೌಸಿಂಗ್ ಕೊಟ್ಟಿದ್ದಾನೆ. ಹೌಸಿಂಗ್ ಏನಿದೆ 100 ಕ್ಯುಮುಲೇಟಿವ್ 100, ಹೌಸಿಂಗ್ 100 ಕ್ಯುಮುಲೇಟಿವ್ 100, ಹೌಸಿಂಗ್ 100 ಕ್ಯುಮುಲೇಟಿವ್ 100.
and housing family 2 125 cumulative 125 125 ನಿಂದ ಇಲ್ಲಿ 100 ನಿಂದ ರೆಪ್ರೆಸೆಂಟ್ ಮಾಡಿದ್ವಿ. ಅಗೇನ್ 125 ನಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಅದೇ ರೀತಿ ಕ್ಲಾತಿಂಗ್ನಲ್ಲಿ ಫ್ಯಾಮಿಲಿ 1 75 ಕ್ಯುಮುಲೇಟಿವ್ 175 ಫ್ಯಾಮಿಲಿ 2 75 ಕ್ಯುಮುಲೇಟಿವ್ 200. ಅಂದರೆ ಇಲ್ಲೇನ್ರಿ ಹೆಡ್ ವೈಸ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅಗೇನ್ ಫಾರ್ ರೆಂಟ್ 125 300 ಕ್ಯುಮುಲೇಟಿವ್. ಅಗೇನ್ ಫ್ಯಾಮಿಲಿ 2 200 400. ಇದೇ ರೀತಿ ಫುಡ್ ಫ್ಯಾಮಿಲಿ 100 ಕ್ಯುಮುಲೇಟಿವ್ 400 ಅಗೇನ್ 2 600. ಈ ರೀತಿ ನಾವೇನು ಮಾಡಿರ್ತೀವಿ ಕ್ಯುಮುಲೇಟಿವ್ ವ್ಯಾಲ್ಯೂಸ್ನ ನಾವು ಡ್ರಾ ಮಾಡ್ತೀವಿ. Again, next pie diagram. Another two-dimensional diagram or circular diagram is the pie diagram. As the diagram looks like a pie, it is given this name. A circle which has these in 360 degree is divided into different sectors. Angles of the sectors subtending at the center and the proportional to the magnitude of the frequency of components. Really, another two-dimensional diagram ಏನಿರುತ್ತೆ ಸರ್ಕ್ಯುಲರ್ ಡಯಾಗ್ರಾಮ್ ಅಂತ ನಾವು ಟ್ರೀಟ್ ಮಾಡ್ತೀವಿ, ಆರ್ ಇಟ್ ಈಸ್ ಟ್ರೀಟೆಡ್ ಆಸ್ ದಿ ಪೈ ಡಯಾಗ್ರಾಮ್. ಆಸ್ ದಿ ಡಯಾಗ್ರಾಮ್ ಲುಕ್ಸ್ ಲೈಕ್ ಎ ಪೈ, ಇಟ್ ಈಸ್ ಗಿವೆನ್ ದಿಸ್ ನೇಮ್. ಎ ಸರ್ಕಲ್ ವಿಚ್ ಹ್ಯಾಸ್ 360 ಡಿಗ್ರೀಸ್ ಈಸ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಸೆಕ್ಟರ್ಸ್. 360 ಡಿಗ್ರೀಸ್ ಒಂದಿರುತ್ತೆ, ಅದನ್ನು ಡಿಫ್ರೆಂಟ್ ಸೆಕ್ಟರ್ಸ್ ಆಗಿ ಅದನ್ನು ಡಿವೈಡ್ ಮಾಡ್ತೀವಿ. ಆ್ಯಂಗಲ್ಸ್ ಆಫ್ ದಿ ಸೆಕ್ಟರ್ಸ್ ಸಬ್ಟೆಂಡಿಂಗ್ ಎಟ್ ದಿ ಸೆಂಟರ್ ಆರ್ ಪ್ರೊಪೋರ್ಷನಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ಫ್ರೀಕ್ವೆನ್ಸಿ ಆಫ್ ದಿ ಕಾಂಪೋನೆಂಟ್. ಇಲ್ಲಿ ಡಿಗ್ರಿ ಆಫ್ ಕಾಂಪೋನೆಂಟ್ ಏನಿರುತ್ತೆ ಕಾಂಪೋನೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 360 ಡಿಗ್ರಿ ಅಂತ ಹೇಳ್ತೀವಿ. ಈ ಫಾರ್ಮುಲಾನ ಅಪ್ಲೈ ಮಾಡಿ ನಾವೇನು ಮಾಡಿರ್ತೀವಿ ಆ್ಯಂಗಲ್ಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಡ್ರಾ ಎ ಪೈ ಡಯಾಗ್ರಾಮ್ ಆಫ್ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಆಫ್ ಫ್ಯಾಮಿಲಿ. ಫುಡ್ 87, ಕ್ಲಾದಿಂಗ್ 24, ರಿಕ್ರಿಯೇಷನ್ 11, ಎಜುಕೇಷನ್ 13, ರೆಂಟ್ 25, ಮಿಸ್ಲಿನಿಯಸ್ 20. ಇಲ್ಲಿ ಐಟಮ್ಸ್ನ ಮತ್ತು ಅದರ ಎಕ್ಸ್ಪೆಂಡಿಚರ್ನ ಇಲ್ಲಿ ನಾವೇನು ಮಾಡಬೇಕಿಲ್ಲ ಆ್ಯಂಗಲ್ ಆಫ್ ದಿ ಸರ್ಕಲ್ನ ಫೈಂಡ್ ಔಟ್ ಮಾಡಬೇಕು. 3 ಕಾಲಮ್ಸ್ ತೊಗೊಂಡಿದ್ದೀವಿ. ಒನ್ ಈಸ್ ಐಟಮ್, ಎಕ್ಸ್ಪೆಂಡಿಚರ್, ಆ್ಯಂಗಲ್ ಆಫ್ ದಿ ಸರ್ಕಲ್. ಫುಡ್ 87, ಇಲ್ಲಿ ಆ್ಯಂಗಲ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಹೇಳಿದ್ದೀವಿ. ಏನಿದೆ ಫಾರ್ಮುಲಾ? ಕಾಂಪೋನೆಂಟ್ ಡಿಗ್ರಿ ಆಫ್ ಕಾಂಪೋನೆಂಟ್ ಈಸ್ ಈಕ್ವಲ್ ಟು ಕಾಂಪೋನೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 360 ಡಿಗ್ರಿ. ಇಲ್ಲಿ ಕಾಂಪೋನೆಂಟ್ ವ್ಯಾಲ್ಯೂ 87 ಇದೆ, ಟೋಟಲ್ ವ್ಯಾಲ್ಯೂ 180 ಇದೆ. ಇದರ ಟೋಟಲ್ ಬಂದುಬಿಟ್ಟು 87 + 24 + 11 + 13 + 25 + 20 ತೊಗೊಂಡಾಗ ಏನಾಗಿರುತ್ತೆ 87 ಡಿವೈಡೆಡ್ ಬೈ 180 ಇಂಟು 360 174 ಆಗಿರುತ್ತೆ. ಕ್ಲಾತಿಂಗ್ ಬಂದುಬಿಟ್ಟು 24 ಇದೆ, 24 ಡಿವೈಡೆಡ್ ಬೈ 180 ಇಂಟು 360 ಅಂದಾಗ 48 ಡಿಗ್ರಿ ಆಗಿರುತ್ತೆ. ರಿಕ್ರಿಯೇಷನ್ 11 ಇದೆ, 11 ಡಿವೈಡೆಡ್ ಬೈ 180 ಇಂಟು 360 ಮಾಡಿದಾಗ 22 ಡಿಗ್ರೀಸ್ 22 ಆ್ಯಂಗಲ್ ಆಫ್ ದಿ ಸರ್ಕಲ್ ಬಂದಿರುತ್ತೆ. ಅದೇ ರೀತಿ ಎಜುಕೇಷನ್ 13 ಇದೆ, 13 ಡಿವೈಡೆಡ್ ಬೈ 180 ಇಂಟು 360 ಮಾಡಿದಾಗ 26 ಬಂದಿರುತ್ತೆ. ಈ ರೀತಿ ರೆಂಟ್ ಬಂದುಬಿಟ್ಟು 25 ಇದೆ, 25 ಡಿವೈಡೆಡ್ ಬೈ 180 ಇಂಟು 360 ಈಸ್ ಈಕ್ವಲ್ ಟು 50 ಡಿಗ್ರಿ. ಮಿಸ್ಲಿನಿಯಸ್ 20 ಇದೆ, 20 ಡಿವೈಡೆಡ್ ಬೈ 180 ಇಂಟು 360 ಈಸ್ ಈಕ್ವಲ್ ಟು 40. ಇಲ್ಲಿ ಟೋಟಲ್ ಬಂದುಬಿಟ್ಟು 180 ಇದೆ. ಟೋಟಲ್ ಅದರ ಆ್ಯಂಗಲ್ ಆಫ್ ದಿ ಸರ್ಕಲ್ ಈಸ್ 360 ಡಿಗ್ರಿ ಅಂತ ಹೇಳ್ತೀವಿ. ಅದನ್ನು ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. 174 ಫುಡ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ 48 ಕ್ಲಾತಿಂಗ್ ಅಂತ ಮೆನ್ಷನ್ ಮಾಡಿದ್ದೀವಿ. ಅಗೇನ್ 22 ರಿಕ್ರಿಯೇಷನ್, 26 ಎಜುಕೇಷನ್, 50 ರೆಂಟ್, 40 ಮಿಸ್ಲೇನಿಯಸ್. ಈ ರೀತಿ ನಾವೇನು ಮಾಡಿದ್ದೀವಿ ಇದನ್ನು ಈ ಒಂದು ಸರ್ಕ್ಯುಲರ್ ಡಯಾಗ್ರಾಮ್ನಲ್ಲಿ ಅಥವಾ ಪೈ ಡಯಾಗ್ರಾಮ್ನಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ ಸಮ್ಮರಿ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಆಸ್ ವಿ ಆರ್ ಆಲ್ರೆಡಿ discussed and learned today on diagrammatic and representation, graphical representation as below. Two-dimensional bar diagram, squares, pie diagram and rectangular bar diagram problems. ಇಲ್ಲಿ two-dimensional bar diagram ಅಂದರೆ ಏನು ನೋಡಿದ್ದೀವಿ, ಸ್ಕ್ವೇರ್ಸ್ ನೋಡಿದ್ದೀವಿ, ಪೈ ಡಯಾಗ್ರಾಮ್ ಅಂದರೆ ಏನಂತ ನೋಡಿದ್ವಿ, ಒಂದು ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್. ಸ್ಕ್ವೇರ್ಸ್ಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ, ಪೈ ಡಯಾಗ್ರಾಮ್ಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ ಮತ್ತು ರೆಕ್ಟ್ಯಾಂಗಲ್ ಬಾರ್ ಡಯಾಗ್ರಾಮ್ಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ದಿಸ್ ಈಸ್ ರಿಲೇಟಿಂಗ್ ಟು 22nd session and the multiple choice questions relating to this particular session. A suitable diagram to represent the data relating to the monthly expenditure on different items by a family is option A histogram, option histogram, option B histogram, option C multiple bar diagram, option D pie diagram. Second question, which of the following is not a one dimensional diagram? Simple bar diagram, multiple bar diagram, component bar diagram, pie diagram.
And third one, a sector diagram is also called option A bar diagram, option B histogram, option C histogram, option D pie diagram. Option again, fourth question, a pie diagram is represented by A, option A rectangle, option B circle, option C triangle, option D square. Fifth question, which of the following is a two-dimensional diagram? Option A subdivided bar, option B percentage component bar chart, subdivided rectangles, option D multiple bar diagram. For first question, option D, the suitable diagram to represent the data relating to the monthly expenditure on different items by a family is option D pie diagram. For second question, option D, which of the following is not a one-dimensional diagram? That is pie diagram. A sector diagram is also called option D pie diagram. A pie diagram is represented by a option B circle. Which of the following is a two-dimensional diagram? It is option C subdivided rectangles. Okay, references this particular session: S.P. Gupta, Sultan Chand and Sons Publication 2017, S.C. Gupta, Himalaya Publishing House, Fundamentals of Statistics 2018, R.S.N. Pillai and Bhagavati, S. Chand Publications 2010. Thank you.